ಹೇ ಏನೇ ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಸೈಲೆಂಟ್ ಅಲ್ಲ, ಸೀರಿಯಸ್. ಸೀರಿಯಸ್ ಅನ್ನೋ ಪದ ನಿನ್ ಬಾಯಿಗೆ ಸೆಟ್ ಆಗಲ್ಲ. ಪ್ಲೀಸ್ ಸಾಗರ್, ಐ ಆಮ್ ವೆರಿ ಸೀರಿಯಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ ಚಿಲ್. ವಾಟ್ಸ್ ದ ಪ್ರಾಬ್ಲಮ್? ನಾನು ನಿನ್ನ ಹತ್ರ ಒಂದು ವಿಷಯ ಡಿಸ್ಕಸ್ ಮಾಡಬೇಕು. ನೀನ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ತಾನೇ? ಮಿಸ್ಸಸ್ ಆಗೋಳ ಹತ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂತದೆ? ಮ್ಯಾಟ್ರ್ ಹೇಳು. ಅದೇ ಸಾಗರ್, ನಮ್ ಮದ್ವೆ ಮ್ಯಾಟ್ರು. ಮನೆಯವ್ರೇನೋ ನಮ್ಮಿಬ್ಬರಿಗೂ ಮದ್ವೆ ಮಾಡಕ್ ಡಿಸೈಡ್ ಮಾಡ್ಬಿಟ್ರು. ಆದ್ರೆ ಮದ್ವೆ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಅದೇನೇನೋ ಇರುತ್ತಂತಲ್ವಾ? ಅಂದ್ರೆ ನನ್ಗೆ ಯಾಕೋ ನಿನ್ ಮೇಲೆ ಆತರ ಫೀಲೇ ಆಗ್ತಾ ಇಲ್ಲ ಕಣ. ನನಗ್ ಮಾತ್ರ ಫೀಲ್ ಆಗ್ತಿದೆ ಅನ್ಕೊಂಡಿದ್ಯಾ? ಖಂಡಿತ ನನಗೂ ಫೀಲ್ ಆಗ್ತಾ ಇಲ್ಲ. ಹೌದಾ? ಮನೆಯವ್ರು ನೋಡಿದ್ರೆ ನಮ್ ಮದ್ವೆ ಡೇಟ್ ಫಿಕ್ಸ್ ಮಾಡೋಣ ಅಂತ ನೋಡ್ತಾ ಇದಾರೆ. ನಮಗ್ ನೋಡಿದ್ರೆ ಆ ಫೀಲೇ ಇಲ್ಲ. ಈಗೇನೋ ಮಾಡೋದು? ಹೌದಲ್ಲ, ಈಗ ಏನ್ ಮಾಡೋದು? ಒಂದ್ ಐಡಿಯಾ. ಏನ್ ಹೇಳು? ಚಿಕ್ಕ ವಯಸ್ಸಿಂದ ನಾವ್ ಫ್ರೆಂಡ್ಸ್ ಆಗಿದ್ವಿ, ಈಗ ಲವರ್ಸ್ ಆಗಿ ಫೀಲ್ ಮಾಡಿ ನೋಡೋಣವಾ? ಕರೆಕ್ಟ್. ಆಗ್ಲಾದ್ರೂ ಫೀಲ್ ಆಗುತ್ತಾ ನೋಡೋಣ. ಸರಿ, ಹಾಗಾದ್ರೆ ಬಾ, ತಪ್ಕೋ. Yes. ಸಾಗರ್, ಏನೇ ಮಾಡಿದ್ರು ಆ ಫೀಲ್ ಬರ್ತಾ ಇಲ್ವಲ್ಲೋ? ಈಗ್ಲೇ ಇಷ್ಟು ಬೋರು, ಇನ್ನು ಲೈಫ್ ಲಾಂಗ್ ಹೇಗೋ ಸಂಸಾರ ಮಾಡೋದು? ನನಗನ್ಸುತ್ತೆ ನಾವಿಬ್ರು ಗಂಡ ಹೆಂಡತಿಯಾಗಿ ಬದುಕೋದ್ ಸಾಧ್ಯನೇ ಇಲ್ಲ ಅಂತ. ಈಗೇನೋ ಮಾಡೋದು? ಮನೆಯವ್ರು ನೋಡಿದ್ರೆ ನಮ್ಮಿಬ್ಬರು ಮದ್ವೆ ಮಾಡಕ್ ತುದಿಗಾಲಲ್ಲಿ ನಿಂತಿದ್ದಾರೆ. ಇದರಿಂದ ಹೇಗೆ ಎಸ್ಕೇಪ್ ಆಗೋದು? ಒಂದ್ ಕೆಲ್ಸ ಮಾಡು, ಈ ವಿಷಯನ ನಿಮ್ಮಪ್ಪ ಮಾತ್ರ ಹೇಳ್ಬಿಡು. ನಾನಾ? ಮನೇಲಿ ತಾಳಿ ಹೂವಿನಾರ ಇಟ್ಕೊಂಡು ತುದಿಗಾಲಲ್ಲಿ ನಿಂತಿದ್ದಾರೆ. ಫಸ್ಟ್ ನೈಟ್ ರೂಮ್ ಕಳ್ಸಿ ನೆಕ್ಸ್ಟ್ ನೈಟ್ ಮಗು ಜೊತೆ ಆಟಾಡೋ ಸ್ಪೀಡಲ್ಲಿ ಕಾಯ್ತಿದ್ದಾರೆ. ಇನ್ ನಾನೇನಾದ್ರೂ ಈ ವಿಷಯನ ಹೇಳ್ಬಿಟ್ರೆ ಗ್ರೈಂಡರ್ ಅಲ್ಲಿ ಹಾಕಿ ರುಬ್ಬಿಡ್ತಾರಷ್ಟೇ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನೇ ಒಂದೇನಾದ್ರೂ ಐಡಿಯಾ ಮಾಡಿ ನಮ್ಮ ಮದ್ವೆ ಪೋಸ್ಟ್ಪೋನ್ ಮಾಡಿಸ್ಬಿಡೋ. ಮುಂದೆ ನಮ್ ಮೂಡ್ ಚೇಂಜ್ ಆದ್ರೆ ಬೇಕಿದ್ರೆ ನೋಡೋಣ, ಏನಂತೀಯ? ನಿಮ್ ಹುಡ್ಗಿರ್ದಿದೆ ಆಗೋಯ್ತಲ್ಲೇ. ಮಜಾ ಮಾಡಕ್ ಯಾವಾಗ್ಲೂ ಮುಂದೆ, ರಿಸ್ಕ್ ತೊಗೊಳಕ್ ಹಿಂದೆ. ಪಿಜ್ಜಾ ಬರ್ಗರ್ ತಿನ್ನೋದ್ ನೀವು, ಬಿಲ್ ಕೊಡೋದ್ ನಾವು. ಯಾವಾಗ್ಲೂ ಹುಡುಗರನ್ನೇ ಸಿಕ್ಕಾಕ್ಸ್ತೀರಾ. ಚೆನ್ನಾಗಿದೆ. ಈಗ ಏನು, ಈ ಪ್ರಾಬ್ಲಮ್ ಇಂದ ಆಚೆ ಬರ್ಬೇಕು ಅಷ್ಟೇ ತಾನೆ?